ಆತ್ಮೀಯ ಸ್ಪರ್ಧಾ ಮಿತ್ರರೇ, ಡೈಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾ ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ರೈಲ್ವೆ ಇಲಾಖೆಯವರು ಬಿಡುಗಡೆ ಮಾಡಿರುವಂಥ ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಶಾರ್ಟ್ ನೋಟಿಸ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಆ ನೋಟಿಸ್ ಪ್ರಕಾರ ಸುಮಾರು 32,000 ಹುದ್ದೆಗಳಿಗೆ ಅವರು ನೇಮಕಾತಿಯನ್ನು ಪ್ರಾರಂಭ ಮಾಡೋರಿದ್ದಾರೆ. ಜನವರಿ 23ನೇ ತಾರೀಕಿನಿಂದ ನಿಮ್ಮ ಅರ್ಜಿಗಳು ಪ್ರಾರಂಭವಾಗುತ್ತೆ. ಹಾಗಾದರೆ ಇಂದಿನ ಈ ವಿಡಿಯೋದಲ್ಲಿ ಆ ಗ್ರೂಪ್ ಡಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಮತ್ತು ಆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸ್ಪರ್ಧಾತ್ಮಕ ವಾಟ್ಸಪ್ ಗ್ರೂಪ್ ಒಳಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ, ಇದನ್ನು ಲಾಸ್ಟ್ ವಿಡಿಯೋದಲ್ಲೂ ನಾನು ಡಿಸ್ಕಸ್ ಮಾಡಿದ್ದೆ. ಪಠ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನೊಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ನಿಮ್ಮ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ, ಪ್ರಮುಖವಾಗಿ 4 ವಿಷಯಗಳ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತವೆ. ಮೊದಲನೇದು ಸಾಮಾನ್ಯ ವಿಜ್ಞಾನ. ಇದರ ಮೇಲೆ 25 ಪ್ರಶ್ನೆಗಳಿರ್ತವೆ, 25 ಅಂಕಗಳಿರುತ್ತೆ. ಆಮೇಲೆ ಗಣಿತ, ಮ್ಯಾಥಮೆಟಿಕ್ಸ್, ಇದ್ರ ಮೇಲೆ 25 ಪ್ರಶ್ನೆಗಳಿರ್ತಾವೆ, 25 ಅಂಕಗಳಿರ್ತಾವೆ. ಆಮೇಲೆ ರೀಸನಿಂಗ್, ತಾರ್ಕಿಕ ಸಾಮರ್ಥ್ಯ, ಇದ್ರ ಮೇಲೆ 30 ಪ್ರಶ್ನೆಗಳಿರ್ತಾವೆ, 30 ಅಂಕಗಳು. ಆಮೇಲೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು, ಇದರ ಮೇಲೆ 20 ಪ್ರಶ್ನೆಗಳಿರ್ತಾವೆ, 20 ಅಂಕಗಳು. ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳ ನಿಮ್ಮ ಪರೀಕ್ಷೆ ಇರುತ್ತೆ. 90 ನಿಮಿಷ ನಿಮಗೆ ಪರೀಕ್ಷೆಗೆ ಸಮಯ ಇರುತ್ತೆ. 1/3 ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ 3 ಉತ್ತರಗಳ ತಪ್ಪಾದರೆ ನಿಮ್ಮ 1 ಅಂಕ ಕಡಿತಗೊಳ್ಳುತ್ತೆ. ಇದಿಷ್ಟು ನಿಮ್ಮ ಪರೀಕ್ಷಾ ವಿಧಾನ ಆಗಿರುತ್ತೆ. ಹಾಗಾದರೆ ನಿಮ್ಮ ಪಠ್ಯಕ್ರಮ ಏನಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ತಾರ್ಕಿಕ ಸಾಮರ್ಥ್ಯ. ತಾರ್ಕಿಕ ಸಾಮರ್ಥ್ಯ ಅಂದರೆ ರೀಸನಿಂಗ್ ಒಳಗೆ ನಿಮ್ಮ ಸಿಲೆಬಸ್ ಏನಿರುತ್ತೆ. ಮೊದಲನೇದು ಅಲ್ಲಿ ನಿಮ್ಮ ಸಾಮರ್ಥ್ಯಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ, ಸರಣಿಗಳ ಮೇಲೆ, ಕೋಡಿಂಗ್, ಡಿಕೋಡಿಂಗ್, ಬಿಟ್ಟು ಹೋದ ಅಕ್ಷರ ಅಥವಾ ಬಿಟ್ಟು ಹೋದ ಸಂಖ್ಯೆ, ಆಸನ ವ್ಯವಸ್ಥೆ, ಹೇಳಿಕೆಗಳು ಮತ್ತು ತೀರ್ಮಾನಗಳು, ಗಣಿತದ ಕ್ರಿಯೆಗಳು, ಕ್ರಮ ಮತ್ತು ಶ್ರೇಣಿ ಪರೀಕ್ಷೆ, ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು, ವರ್ಗೀಕರಣ, ದಿಕ್ಕುಗಳು, ವೆನ್ ನಕ್ಷೆಗಳು, ರಕ್ತ ಸಂಬಂಧಗಳು, ಗಡಿಯಾರ, ಕ್ಯಾಲೆಂಡರ್. ಈ ಗಡಿಯಾರ ಮತ್ತು ಕ್ಯಾಲೆಂಡರ್ ಏನಿದಾವಲ್ಲ, ಇದನ್ನು ನಿಮ್ಮ ಮ್ಯಾಥಮೆಟಿಕ್ಸ್ ಒಳಗಾದರೂ ಅವ್ರು ಕವರ್ ಮಾಡ್ಬೋದು ಅಥವಾ ರೀಸನಿಂಗ್ ಒಳಗಾದರೂ ಕವರ್ ಮಾಡ್ಬೋದು. ಆದರೆ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ನೆಕ್ಸ್ಟ್ ನಿರ್ಣಯ ಕೈಗೊಳ್ಳುವಿಕೆ, ಮೂಲಾಕ್ಷರಗಳ ಪರೀಕ್ಷೆ, ದಾಳಗಳು, ಆಕೃತಿಗಳ ಎಣಿಕೆ, ಕೊನೆಯದಾಗಿ ರೇಖಾಚಿತ್ರಗಳ ಆಧಾರದ ಮೇಲೆ ಮೌಖಿಕ ತಾರ್ಕಿಕತೆ. ಅಂದರೆ ನಿಮ್ಮ ಈಗ ಯಾವ ರೀತಿ ಪ್ರಶ್ನೆಗಳು ಅಂದರೆ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ, ಪೇಪರ್ ಕಟ್ಟಿಂಗು, ಚಿತ್ರ ಸರಣಿಗಳ ಪೂರ್ಣಗೊಳಿಸುವಿಕೆ, ಈ ರೀತಿಯ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಇದಿಷ್ಟು ನಿಮ್ಮ ರೀಸನಿಂಗಿನ ಸಿಲೆಬಸ್ ಆಗಿದೆ. ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟು ಮ್ಯಾಥಮೆಟಿಕ್ಸ್. ರೀಸನಿಂಗ್ ಮೇಲೆ ಅದೇ ಹಿಂದೆ ಹೇಳ್ದಂಗೆ 30 ಪ್ರಶ್ನೆಗಳಿರ್ತಾವೆ, 30 ಅಂಕಗಳಿರ್ತವೆ. ಓಕೆ, ನೆಕ್ಸ್ಟು ಮ್ಯಾಥಮೆಟಿಕ್ಸ್, ಗಣಿತದ ಮೇಲೆ ನಿಮ್ಮ ಸಂಖ್ಯೆಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಲಸಾಅ, ಮಸಾಅ, ಸರಳೀಕರಣ, ಬಾಡಮಸ್ ನಿಯಮ, ಶೇಕಡಾ ದರ, ಅನುಪಾತ ಸಮಾನುಪಾತ, ಕೆಲಸ ಮತ್ತು ಸಮಯ, ಸರಾಸರಿ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಲಾಭ ನಷ್ಟ ಮತ್ತು ರಿಯಾಯಿತಿ, ದೂರ ಸಮಯ ಮತ್ತು ವೇಗ, ಪಾಲುದಾರಿಕೆ, ಕೊಳವೆಗಳು ಮತ್ತು ತೊಟ್ಟಿಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ದೋಣಿ ಮತ್ತು ಪ್ರವಾಹಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಮಿಶ್ರಣಗಳು ಮತ್ತು ಸಂಯೋಜನೆಗಳು. ಆಮೇಲೆ ಸರಳ ಜಾಮಿತಿಯ ಆಕೃತಿಗಳ ವಿಸ್ತೀರ್ಣ ಮತ್ತು ಪರಿಧಿ ಅಂದರೆ ರೇಖಾಗಣಿತದ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತವೆ. ಸ್ತಂಭ ಲೇಖನ ಮತ್ತು ಪೈ ನಕ್ಷೆ. ಇದಿಷ್ಟು ನಿಮ್ಮ ಗಣಿತದ ಪಠ್ಯಕ್ರಮ ಆಗಿದೆ. ಈ ಗಣಿತದ ಮೇಲೆ 25 ಪ್ರಶ್ನೆಗಳು ಕೇಳ್ತಾರೆ, 25 ಅಂಕಗಳು ಇರುತ್ತೆ. ಓಕೆ, ನೆಕ್ಸ್ಟು ಸಾಮಾನ್ಯ ವಿಜ್ಞಾನದ ಜೀವಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರದ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತವೆ. ಇದು ಸಾಮಾನ್ಯ ವಿಜ್ಞಾನ ಏನಿದೆ ಅವರು ಪರ್ಟಿಕ್ಯುಲರ್ ಆಗಿ 10th ಲೆವೆಲಿಗೆ ಕೇಳ್ತಾರೆ. 10th ಲೆವೆಲಿಗೆ ಅಂದರೆ 6 to 10th NCERT ಏನು ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರ ಬೇಸ್ ಮೇಲೆ ಇದು ನಿಮ್ಮ ಸಾಮಾನ್ಯ ವಿಜ್ಞಾನ ಪಠ್ಯಕ್ರಮ ಇರುತ್ತೆ. ಇದು ಇಲ್ಲಿ ಸಾಮಾನ್ಯ ವಿಜ್ಞಾನದ ಮೇಲೆ 25 ಪ್ರಶ್ನೆಗಳನ್ನು ಕೇಳ್ತಾರೆ, 25 ಅಂಕಗಳು ಇರುತ್ತೆ. ಓಕೆ,
ನೆಕ್ಸ್ಟ್ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನದೊಳಗೆ ಇತಿಹಾಸದ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತಾವೆ, ಭೂಗೋಳಶಾಸ್ತ್ರ, ಭಾರತ ಸಂವಿಧಾನ, ಅರ್ಥಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತಾವೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಮೇಲೆ ನಿಮ್ಮ ಪ್ರಶ್ನೆಗಳು ಬರ್ತಾವೆ. ನೆಕ್ಸ್ಟ್ ಪ್ರಚಲಿತ ಘಟನೆಗಳ ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಸಾಮಾನ್ಯ ಜ್ಞಾನ ಒಳಗೆ 20 ಪ್ರಶ್ನೆಗಳಿರ್ತಾವೆ, 20 ಅಂಕಗಳು. ಈ 20 ಪ್ರಶ್ನೆ ಒಳಗೆ ಇವು ಎರಡರ ಮೇಲೆ ಸುಮಾರು 10 ರಿಂದ 12 ಪ್ರಶ್ನೆಗಳನ್ನು ಕೇಳ್ತಾನೆ. ಇವು ಉಳಿದ 5 ಟಾಪಿಕ್ ಮೇಲೆ 6 ರಿಂದ 8 ಪ್ರಶ್ನೆಗಳನ್ನು ಕೇಳ್ತಾನೆ. ಇವೆರಡು ಮೇನ್ ಟಾಪಿಕ್ ಆಗಿದ್ದಾವೆ. ಇದಿಷ್ಟು ನಿಮ್ಮ 4 ವಿಷಯಗಳ ಸಿಲೆಬಸ್ ಆಗಿದೆ. ಜಿ ಕೆ ಆಯಿತು, ಸೈನ್ಸ್ ಆಯಿತು, ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್. ಈ 4 ವಿಷಯಗಳ ಮೇಲೆ ನಿಮ್ಮ ಪರೀಕ್ಷೆ ಇರುತ್ತೆ. ಪರೀಕ್ಷೆಯಲ್ಲಿ ಒಂದು ಸಪ್ರೇಟಾಗಿ ಏನು ಕೇಳೋಂಗಿಲ್ಲ, ಅಷ್ಟು 100 ಮಾರ್ಕ್ಸಿಂದ ನಿಮ್ಮ ಎಕ್ಸಾಮು 4 ವಿಷಯಗಳು ಮಿಕ್ಸ್ ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಈ SSC ಅವರು ಮೊದಲ 20 ಪ್ರಶ್ನೆಗಳು ರೀಸನಿಂಗಿಗೆ, ಆಮೇಲೆ ಜಿ ಕೆ, ಆಮೇಲೆ ಮ್ಯಾಥಮೆಟಿಕ್ಸು, ಆಮೇಲೆ ಇಂಗ್ಲೀಷ್ ಯಾವ ರೀತಿ ಕೇಳ್ತಾರಲ್ಲ ಹಂಗೆ ಇಲ್ಲೇನು ಇರೋಂಗಿಲ್ಲ. ಎಲ್ಲ ಪ್ರಶ್ನೆಗಳು ಮಿಕ್ಸ್ ಇರ್ತಾವೆ. ಒಟ್ಟು 100 ಪ್ರಶ್ನೆಗಳಿರ್ತಾವೆ, 100 ಅಂಕಗಳಿರ್ತವೆ. ಆದರೆ ಈ ಸರಾಸರಿ ಒಳಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದು ಒಂದೊಂದು ಟಾಪಿಕ್ ಮೇಲೆ ಈ ಪ್ರೀವಿಯಸ್ ಅಂದರೆ 2022 ಒಳಗೆ ಏನೇ ಎಕ್ಸಾಮ್ ಆಯ್ತಲ್ಲ, ಪ್ರತಿಯೊಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ಟಾಪಿಕ್ ಅತಿ ಹೆಚ್ಚು ಇಂಪಾರ್ಟೆಂಟು. ಎಲ್ಲ ಟಾಪಿಕ್ಕು ಇಂಪಾರ್ಟೆಂಟೇ, ಅದರಲ್ಲಿ ನಾವು ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು ಮತ್ತು ನಿಮ್ಮ ಪರೀಕ್ಷೆಯಲ್ಲಿ ಒಂದೊಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇವೆಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಸುಮಾರು 1 ತಿಂಗಳ ನಂತರ ನಿಮ್ಮ ಅರ್ಜಿಗಳು ಪ್ರಾರಂಭವಾಗ್ತವೆ. ಹಾಗಾಗಿ ಈಗಿಂದಲೇ ನಿಮ್ಮ ತಯಾರಿಯನ್ನು ನೀವು ಸ್ಟಾರ್ಟ್ ಮಾಡಿರಿ. ನಿಮ್ಮ ಜೊತೆಗೆ ನಾವು ಇದ್ದೇ ಇರ್ತೇವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.